ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ವೇದಿಕ್ ಮ್ಯಾಥ್ಸ್ನ ಬಳಸ್ಕೊಂಡು ಡಿವಿಷನ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಡಿವಿಷನ್ ಬೈ ವೇದಿಕ್ ಮ್ಯಾಥ್ಸ್. ಸೊ ವೇದಿಕ್ ಮ್ಯಾಥ್ಸನ್ನು ಬಳಸ್ಕೊಂಡು ಡಿವಿಷನ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ 12,144 ಡಿವೈಡೆಡ್ ಬೈ 92 ಅಂತಿದೆ. ಸೊ 12,144 92ರಿಂದ ಭಾಗಾಕಾರ ಮಾಡಬೇಕಾದ್ರೆ ಇಲ್ಲಿ ನಾವು ಆಕ್ಚುಲಿ ಏನಂತ ಬರ್ಕೊಳ್ತೀವಿ, 92 ಡಿವೈಡೆಡ್ ಬೈ 12,144. ಇಲ್ಲಿ ನಾವು ಈ ಎರಡನ್ನ ಇಲ್ಲಿ ಸಪ್ರೇಟ್ ಬರ್ಕೊಂಡು ಬಿಡೋಣ ಈಗ. ಸೊ ಇಲ್ಲಿ ಮೊದಲನೇ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ 9ರಿಂದ ಭಾಗಾಕಾರ ಮಾಡ್ತಾ ಹೋಗೋಣ. ಸೊ 9 ಒಂದೇ 9 ಬರುತ್ತೆ. 12ರಲ್ಲಿ 9ಅನ್ನು ಕಳೆದ್ರೆ 3 ಬರುತ್ತೆ. ಸೊ ಒಂದು ನಂಬರ್ ಪಕ್ಕದಲ್ಲಿರುವಂಥ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಂಡ್ರೆ 31 ಆಯಿತು. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಈ ನಂಬರ್ 1 ಮತ್ತು 2 ಇಲ್ಲಿ ಬಂದಿರುವಂತಹ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ 1 2 2 ಬರುತ್ತೆ. 1 2 2 ಬರುತ್ತೆ. ಸೊ ಈ ಎರಡನ್ನು ಕಳಿಬೇಕು. ಇಲ್ಲಿ 31ರಲ್ಲಿ 2ಅನ್ನು ಕಳಿಬೇಕು. ಸೊ 31ರಲ್ಲಿ 2ಅನ್ನು ಕಳೆದ್ರೆ 29 ಬರುತ್ತೆ. ಈಗ 9ರಲ್ಲಿ 29ನ ಭಾಗಾಕಾರ ಮಾಡೋದಾದರೆ 9 3 27 ಬರುತ್ತೆ. ಸೊ ಈಗ 9ರಲ್ಲಿ 7ಅನ್ನು ಕಳೆದ್ರೆ ನಮಗೇನು ಬರುತ್ತೆ, 2 ಬರುತ್ತೆ. ಇಲ್ಲಿ ಪಕ್ಕದಲ್ಲಿರುವಂಥ 4ಅನ್ನು ಕೆಳಗಡೆ ಇಳಿಸ್ಕೊಂಡ್ರೆ 24 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ನಾವು 1ರಿಂದ 2ಅನ್ನು ಹೇಗೆ ಗುಣಾಕಾರ ಮಾಡಿದ್ವಿ ಅದೇ ರೀತಿ 3ರಿಂದ ಗುಣಾಕಾರ ಮಾಡಬೇಕೀಗ. 3ರಿಂದ 2ಅನ್ನು ಗುಣಿಸಿದ್ರೆ 6 ಬರುತ್ತೆ. ಸೊ ಈ 24ಅನ್ನು 6ರಿಂದ ಕಳಿಬೇಕು. 24ಅನ್ನು 6ರಿಂದ ಕಳೆದ್ರೆ ನಿಮಗೆ 18 ಬರುತ್ತೆ. ಸೊ 9 2 18. ಸೊ ರಿಮೈಂಡರ್ 0 ಬಂತು. ಪಕ್ಕದಲ್ಲಿರುವಂಥ 4ಅನ್ನು ಕೆಳಗಡೆ ಇಳಿಸ್ಕೊಂಡ್ರೆ 4 ಬಂತು. ಈಗ ಇಲ್ಲಿರುವ ಸಂಖ್ಯೆ 2 ಇದೆ. 2ಅನ್ನು ಮತ್ತೆ ಈ 2ರಿಂದ ಗುಣಾಕಾರ ಮಾಡಿದರೆ 2 2 4 ಬರುತ್ತೆ. ಈ 4ಅನ್ನು 4ರಲ್ಲಿ ಕಳೆದಾಗ ಮತ್ತೆ 0 ಬಂತು. ಸೊ ಯಾವಾಗ ಇಲ್ಲಿ ರಿಮೈಂಡರ್ 0 ಬಂತು ಅಲ್ಲಿಗೆ ಅದರ ಅರ್ಥ ಇಲ್ಲಿ ಬಂದಂತಹ ಸಂಖ್ಯೆಯನ್ನು ನಾವು ಭಾಗಲಬ್ಧವನ್ನು ಏನಂತ ಹೇಳ್ಬೋದು, 92ರಿಂದ ಇದನ್ನು ಭಾಗಾಕಾರ ಮಾಡಿದಾಗ ಬರ್ತಕ್ಕಂಥ ಉತ್ತರ. ಸೊ ದ್ಯಾಟ್ ಇಲ್ಲಿ 12,144 ಡಿವೈಡೆಡ್ ಬೈ 92 ಅಂದರೆ ಉತ್ತರ ಏನು ಬರುತ್ತೆ, 132 ಬರುತ್ತೆ. ಹಾಗೆ ಸೆಕೆಂಡ್ ಕ್ವಶನ್ ಅನ್ನು ಇದೇ ರೀತಿ ಮಾಡೋದಾದ್ರೆ ನೋಡಿ, ಇಲ್ಲಿ 3290. ಈ 3290ರಲ್ಲಿ 23ರಲ್ಲಿ ಮೊದಲನೇ ಸಂಖ್ಯೆ 2ಅನ್ನು ಇಲ್ಲಿ ಬರ್ಕೊಳ್ರಿ. ಈ 3ಅನ್ನು ಪಕ್ಕದಲ್ಲಿ ಬರ್ಕೊಳ್ರಿ. 2 ಒಂದೇ 2 ಬರುತ್ತೆ. 1 ಶೇಷ ಉಳಿತದೆ. ಈಗ ನೆಕ್ಸ್ಟು ಪಕ್ಕದಲ್ಲಿರುವಂತಹ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೋಬೇಕು. 12 ಆಗುತ್ತೆ. ಈ 1 ಮತ್ತು 3ಅನ್ನು ಗುಣಾಕಾರ ಮಾಡಿದ್ರೆ 1 3 3 ಬರುತ್ತೆ. ಸೊ 3ರಿಂದ ಕಳೆದ್ರೆ 12ರಲ್ಲಿ 3ಅನ್ನು ಕಳೆದ್ರೆ ನಮಗೆ 9 ಬರುತ್ತೆ. 12ರಲ್ಲಿ 3 ಕಳೆದ್ರೆ 9 ಬಂತಲ್ವಾ. ಈ 9 ನೆಕ್ಸ್ಟ್ 2ರಿಂದ ಭಾಗಾಕಾರ ಮಾಡಿದ್ರೆ 2 4 8 ಬರುತ್ತೆ. ಸೊ 9ರಲ್ಲಿ 8ಅನ್ನು ಕಳೆದಾಗ 1 ಬಂತು. ನೆಕ್ಸ್ಟ್ ಉಳಿದಿರುವ ಸಂಖ್ಯೆ 9. ಸೊ 9ಅನ್ನು ನೆಕ್ಸ್ಟ್ ಉಳಿದಿರುವ ಸಂಖ್ಯೆ 8. 8ಅನ್ನು ಕೆಳಗಡೆ ಇಳಿಸ್ಕೊಂಡ್ರೆ 18 ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಈ 4ರಿಂದ ಗುಣಾಕಾರ ಮಾಡಬೇಕು. 4 × 3 12 ಬರುತ್ತೆ. ಸೊ 12ಅನ್ನು ಕಳೆದಾಗ 18ರಲ್ಲಿ 12ಅನ್ನು ಕಳೆದ್ರೆ 6 ಬರುತ್ತೆ. 4 3 12. 18ರಲ್ಲಿ 12ಅನ್ನು ಕಳೆದ್ರೆ 6 ಬಂತು. ಈಗ ನೆಕ್ಸ್ಟು 2 3 6. ಸೊ 6ರಲ್ಲಿ 6ಅನ್ನು ಕಳೆದ್ರೆ 0 ಬಂತು. ಇಲ್ಲಿ 9 ಉಳಿದಿದೆಯಲ್ವಾ, ಈ 9ಅನ್ನು ಕೆಳಗಡೆ ಇಳಿಸ್ಕೊಂಡು ಮತ್ತೆ ಏನು ಮಾಡ್ಬೇಕು, ಈಗ ನಾವು 3ರಿಂದ ಗುಣಾಕಾರ ಮಾಡಬೇಕು. ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ. ಸೊ 3 × 3 ಮಾಡಿದ್ರೆ 9 ಬರುತ್ತೆ. ಸೊ 9ಅನ್ನು ಲೆಸ್ ಮಾಡಿದ್ರೆ 9ರಲ್ಲಿ 9ಅನ್ನು ಕಳೆದ್ರೆ 0 ಬರ್ತಾ ಇದೆ. 9ರಲ್ಲಿ 9ಅನ್ನು ಕಳೆದ್ರೆ 0 ಬರ್ತಾ ಇದೆ ಅಂದರೆ ಅರ್ಥ ಅಲ್ಲಿಗೆ 143 ಸರಿಯಾಗಿರುತ್ತೆ. ಅಂದರೆ 3289ಅನ್ನು 23ರಿಂದ ಭಾಗಾಕಾರ ಮಾಡಿದ್ರೆ 143 ಬರುತ್ತೆ. ಅದೇ ರೀತಿ ಥರ್ಡ್ ಕ್ವಶನ್ನು 9216 ಡಿವೈಡೆಡ್ ಬೈ 72 ಇದೆ. ಸೊ ಇಲ್ಲೂ ಕೂಡ 7ರಿಂದ ಭಾಗಾಕಾರ ಮಾಡೋಣ. 9216 ಬರ್ಕೊಂಡು ಈ 2ಅನ್ನು ಪಕ್ಕದಲ್ಲಿ ಬರ್ಕೊಳ್ರಿ. ಈಗ 7ರಿಂದ ಭಾಗಾಕಾರ ಮಾಡಿದ್ರೆ 7 1 7 ಬರುತ್ತೆ. 9ರಲ್ಲಿ 7 ಕಳೆದ್ರೆ 2 ಉಳಿತು. ಪಕ್ಕದಲ್ಲಿರುವಂಥ 2ಅನ್ನು ಕೆಳಗಡೆ ಇಳಿಸ್ಕೊಂಡ್ರೆ 22 ಆಯಿತು. ಈಗ ಈ 1ರಿಂದ 2ಅನ್ನು ಗುಣಾಕಾರ ಮಾಡಬೇಕು. 1 2 2 ಬರುತ್ತೆ. ಸೊ ಅಲ್ಲಿಗೆ 22ರಲ್ಲಿ 2ಅನ್ನು ಕಳೆದಾಗ ಎಷ್ಟು ಬಂತು, 20 ಬಂತು. ಈಗ 7ರಿಂದ ಭಾಗಾಕಾರ ಮಾಡಿದರೆ 7 2 14 ಬರುತ್ತೆ. ಶೇಷ 6 ಉಳಿಯುತ್ತೆ. ಈಗ 1ಅನ್ನು ಕೆಳಗಡೆ ಇಳಿಸ್ಕೊಂಡ್ರೆ 61 ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಇಲ್ಲಿ ಅಂದರೆ 2ರಿಂದ 2ಅನ್ನು ಗುಣಾಕಾರ ಮಾಡಬೇಕು. 2 2 4 ಬರುತ್ತೆ. ಸೊ 4ಅನ್ನು 61ರಲ್ಲಿ ಕಳಿಬೇಕು. 61ರಲ್ಲಿ 4ಅನ್ನು ಕಳೆದ್ರೆ 57 ಬರುತ್ತೆ. ಈಗ 57 ಇದೆಯಲ್ವಾ, ಈ 57ಕ್ಕೆ ಮತ್ತೆ 7ರಿಂದ ಭಾಗಾಕಾರ ಮಾಡಿದ್ರೆ 7 8 56. ಸೊ ಶೇಷ 1 ಉಳಿತದೆ.
ಇಲ್ಲಿ 6 ಇದೆಯಲ್ವಾ, 6 ಕೆಳಗಡೆ ಇಳಿಸ್ಕೊಂಡ್ರೆ 16 ಆಯಿತು. ಈ 8ರಿಂದ 2 ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು 8 2 16 ಬರುತ್ತೆ. ಸೊ ಅಲ್ಲಿಗೆ 16ರಲ್ಲಿ 16 ಕಳೆದ್ರೆ ಶೇಷ 0 ಬರ್ತಾ ಇದೆ. ಸೊ ಶೇಷ 0 ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಇದನ್ನ ಭಾಗಾಕಾರ ಮಾಡಿದಾಗ ಬರುವಂಥ ಭಾಗಲಬ್ಧ 128 ಆಗಿರುತ್ತೆ. ಇನ್ನೊಂದು ಕೊನೆಯದಾಗಿ 4ನೇ ಒಂದು ಕ್ವಶನ್ ನೋಡೋಣ. 10,541 ಡಿವೈಡೆಡ್ ಬೈ 83 ಇದೆಯಲ್ವಾ. ಸೊ ಇದರಲ್ಲಿ 8 ಇಲ್ಲಿ ಬರ್ಕೊಳ್ರಿ, 10,541 ಬರ್ಕೊಳ್ರಿ. ಇಲ್ಲಿ 3 ಪಕ್ಕದಲ್ಲಿ ಬರ್ಕೊಳ್ರಿ. ಸೊ 8 ಒಂದ್ಲೆ 8 ಶೇಷ 2 ಬರುತ್ತೆ. 5 ಕೆಳಗಡೆ ಇಳಿಸ್ಕೊಂಡ್ರೆ 25 ಆಗುತ್ತೆ. ಈಗ 1 3 ಗುಣಾಕಾರ ಮಾಡಿದ್ರೆ 1 3 3 ಬಂತು. ಸೊ 25ರಲ್ಲಿ 3 ಕಳೆದ್ರೆ 22 ಬಂತು. ನೆಕ್ಸ್ಟ್ ಸ್ಟೆಪ್ಪು 8ರಿಂದ ಭಾಗಾಕಾರ ಮಾಡಿದ್ರೆ 8 2 16. ಸೊ 22ರಲ್ಲಿ 16 ಕಳೆದ್ರೆ 6 ಬರುತ್ತೆ. ಈಗ ಪಕ್ಕದಲ್ಲಿರುವಂಥ ಸಂಖ್ಯೆ 4 ಕೆಳಗಡೆ ಇಳಿಸ್ಕೊಂಡು ಮತ್ತೆ ಏನು ಮಾಡಬೇಕು, ಇಲ್ಲಿ 2ರಿಂದ 3 ಗುಣಿಸ್ಬೇಕು. 2 × 3 = 6 ಬರುತ್ತೆ. ಈ 64ರಲ್ಲಿ 6 ಕಳೆದಾಗ 58 ಬರುತ್ತೆ. ಈ 58 8ರಿಂದ ಭಾಗಿಸಿದ್ರೆ 8 7 56, ಶೇಷ 2 ಉಳ್ಕೊಳ್ಳುತ್ತೆ. ಇಲ್ಲಿ 1 ಇದೆ, 1 ಕೆಳಗಡೆ ಇಳಿಸ್ಕೋಬೇಕು. ಈ 7 ಮತ್ತು 3 ಗುಣಾಕಾರ ಮಾಡಿದ್ರೆ 7 3 21 ಬರುತ್ತೆ. ಸೊ 21 ಕಳೆದ್ವಿ ಅಂದರೆ 21ರಲ್ಲಿ 21 ಕಳೆದ್ರೆ 0 ಬರ್ತಾ ಇದೆ. ಅಂದರೆ ಇಲ್ಲಿಗೆ ಶೇಷ ಕೊನೆಗೆ 0 ಯಾವಾಗ ಉಳಿತು ಅಂದರೆ ಇಲ್ಲಿ 127 ಬಂದಾಗ. ಅದರ ಅರ್ಥ 10,541 ಡಿವೈಡೆಡ್ ಬೈ 83ಕ್ಕೆ ಭಾಗಲಬ್ಧ ಏನು ಬರುತ್ತೆ, 127 ಬರುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಮುಂದಿನ ವೀಡಿಯೋಸ್ನ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.